ओम शांति। ओम शांति। मीठे बच्चे, जैसे बाबा का पार्ट है सर्व का कल्याण करना, ऐसा बाप समान कल्याणकारी बनो। ಹೇಗೆ ತಂದೆಯ ಪಾತ್ರ ಇದೆ ಎಲ್ಲರ ಕಲ್ಯಾಣ ಮಾಡತಕ್ಕಂಥದ್ದು, ಅದೇ ಥರ ತಂದೆಯ ಸಮಾನ ಕಲ್ಯಾಣಕಾರಿಗಳು ಆಗಿರಿ. ಅಪ್ಪನೇ ಅವ್ರ ಸರ್ವ का ಕಲ್ಯಾಣ ಕರೋ, ತಮ್ಮದು ಕಲ್ಯಾಣ ಮಾಡಿ ಮತ್ತು ಎಲ್ಲರ ಕಲ್ಯಾಣವನ್ನು ಮಾಡಿ. प्रश्न ಇದೆ, बच्चों की किस एक विशेषता को देख बाप दादा बहुत खुश होते हैं? ಮಕ್ಕಳ ಯಾವ ಒಂದು ವಿಶೇಷತೆಯನ್ನು ನೋಡಿ ಬಾಪ್ ದಾದಾರವರು ಬಹಳನೇ ಖುಷಿ ಆಗ್ತಾರೆ. गरीब बच्चे बाबा के यज्ञ में 8 आना 1 रुपया बेच देते हैं. ಬಡವರು ಯಾರಿದ್ದಾರೆ ಅವರು ಯಜ್ಞ ಕಾರ್ಯದಲ್ಲಿ 8 ಆಣೆ ಕಳಿಸ್ತಾರೆ, 1 ರೂಪಾಯಿ ಕಳಿಸ್ಬಿಡ್ತಾರೆ. बाबा कहते हैं इसके बदले हमको महल देना. ಬಾಬನಿಗೆ ಹೇಳ್ತಾರೆ, ಬಾಬಾ ನಾವು ಜಾಸ್ತಿ ಹಣ ಇಲ್ಲ, ಇಷ್ಟೇ ಇರೋದು, ಇದಕ್ಕೆ ರಿಟರ್ನ್ ನೀವು महल ಕೊಡಿ. तो बाबा कहते बच्चे यह तो 1 रुपया भी शिव बाबा का खजाने में जमा हो गया, तुमको 21 जन्मों के लिए महल मिल जाएगा. ಇಲ್ಲಿ ನಿಮ್ಮ 1 ರೂಪಾಯಿ ಕೂಡ ಯಜ್ಞ ಕಾರ್ಯದಲ್ಲಿ ಸಫಲ ಆಯಿತು. ಇದಕ್ಕೆ ರಿಟರ್ನಲ್ಲಿ ನಿಮಗೆ ಮೆಹಲ್ಲು ಸಿಗತ್ತೆ. बाबा कहते बच्चे तुमको 21 जन्मों के लिए महल मिल जाएगा. ನಿಮಗೆ ಭವಿಷ್ಯದಲ್ಲಿ 21 ಜನ್ಮಗಳಿಗೋಸ್ಕರ ಏನು ಸಿಕ್ಕತ್ತೆ? ಮಹಲ್ ಸಿಕ್ಕೋಗುತ್ತೆ. सुदामा मिसल है ना, सुदामನ ರೀತಿನಲ್ಲಲ್ವಾ? बिगैर कौड़ी खर्च तुम बच्चों को विश्व का बादशाही मिल जाता है. ಇಲ್ಲಿ ನಿಮಗೆ ಏನು ಖರ್ಚಿಲ್ದಿರಾನೆ ಏನಾಗುತ್ತೆ? ತಾವು ಮಕ್ಕಳಿಗೆ ವಿಶ್ವದ ರಾಜ್ಯ ಭಾಗ್ಯ ಅನ್ನೋದು ಸಿಕ್ಕುತ್ತೆ. ಬಾಬಾ ಗರೀಬ್ ಬಚ್ಚೋं की इस विशेषता पर बहुत खुश होते हैं. ಬಾಬಾರವರು ಬಡವರು ಯಾರಿದ್ದೀವಿ ಮಕ್ಕಳು, ಇಂತಹ ಬಡ ಮಕ್ಕಳ ವಿಶೇಷತೆಯ ಮೇಲೆ ತುಂಬ ಏನಾಗ್ತಾರೆ? ಖುಷಿಯಾಗ್ಬಿಡ್ತಾರೆ. ಗೀತ್ ತುಮೇ ಪಾಕೆ ಹಮ್ನೆ ಜಹಾನ್ ಪಾಲಿಯಾ, ನಿನ್ನನ್ನು ಪಡೆದು ನಾವು ಸಕಲವನ್ನು ಪಡೆದ್ವಿ ಅನ್ನೋದು ಹಾಡು. ओम शांति. मीठे मीठे बच्चे समझते हैं कि बाबा से अभी बेहद का वर्षा ले रहे हैं. ಮಧುರ ಮಧುರ ಮಕ್ಕಳು ಕೂಡ ತಿಳ್ಕೊಂಡಿದ್ದೀರಿ, ಈಗ ಬಾಬಾ ಅವರಿಂದ ನಾವು ಬೇಹದ್ದಿನ ಆಸ್ತಿಯನ್ನು ಏನು ಮಾಡ್ತಾ ಇದ್ದೀವಿ? ತೆಗೆದುಕೊಳ್ತಾ ಇದ್ದೀವಿ. बच्चे कहते हैं कि बाबा आपकी श्रीमत अनुसार ही हम आपसे ही बेहद का वर्षा पा रहे हैं. ಮಕ್ಕಳು ಕೂಡ ತಿಳ್ಕೊಂಡಿದ್ದೀರಿ, ನಾವು ತಂದೆ ನಿಮ್ಮ ಶ್ರೀಮತದ ಆಧಾರದ ಮೇಲೆ ನಾವು ಬೇಹದ್ದಿನ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೀವಿ ಅಂತ ತಾವು ಮಕ್ಕಳು ಕೂಡ ಏನು ಮಾಡ್ತೀರಾ? ಹೇಳ್ತೀರಾ. ನೈ ಬಾತ್ ನಹಿ ಹೈ, ಬಚ್ಚೋं को ನಾಲೆಡ್ಜ್ ಮಿಲಿ. ಇದೇನು ಹೊಸ ವಿಚಾರ ಅಲ್ಲ, ಕಲ್ಪದ ಹಿಂದಿನ ಹಳೆಯ ವಿಚಾರ. ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ. ಜಾನ್ತೆ ಹೇ ಸುಖಧಾಮ್ ಕಾ ವರ್ಷ ಹಮ್ ಕಲ್ಪ ಕಲ್ಪ ಪಾತೆ ರಹತೆ ಹೈ. ಗೊತ್ತಿದೆ, ಸುಖಧಾಮದ ಆಸ್ತಿಯನ್ನು ನಾವು ಪ್ರತಿ ಕಲ್ಪಕ್ಕೊಮ್ಮೆ ಏನು ಮಾಡ್ತಾ ಇರ್ತೀವಿ? ತೆಗೆದುಕೊಳ್ತಾ ಇರ್ತೀವಿ. ಕಲ್ಪ ಕಲ್ಪ 84 ಜನ್ಮ ತೋ ಲೇನೆ ಪಡ್ತೆ ಹೈ. ಪ್ರತಿ ಕಲ್ಪಕ್ಕೊಮ್ಮೆ ನಾವು 84 ಜನ್ಮಗಳನ್ನು ಏನು ಮಾಡಬೇಕಾಗತ್ತೆ? ತೆಗೆದುಕೋಬೇಕಾಗತ್ತೆ. बरोबर हम बेहद का बाबा द्वारा 21 जन्मों का वर्षा पाते फिर धीरे धीरे गवाते हैं. ವಾಸ್ತವದಲ್ಲಿ ನಾವು ಬೇಹದ್ದಿನ ತಂದೆಯಿಂದ 21 ಜನ್ಮಗಳ ಆಸ್ತಿಯನ್ನು ತೆಗೆದುಕೊಂತೇವೆ ಮತ್ತು ನಿಧಾನಕ್ಕೆ ಏನು ಮಾಡ್ತೇವೆ? ಯೂಸ್ ಮಾಡಿಬಿಡ್ತೀವಿ. ಕಳ್ಕೊತೀವಿ ಅಂದರೆ ಖರ್ಚು ಮಾಡಿಬಿಡ್ತೀವಿ. ಬಾಬಾನೇ ಸಮಜಾಯ ಅನಾದಿ ಬನಾ ಬನಾಯ ಖೇಲ್ ಹೇ. ತಂದೆ ತಿಳಿಸಿದ್ದಾರೆ, ಇದು ಅನಾದಿಯಾಗಿ ಮಾಡಲ್ಪಟ್ಟಿರತಕ್ಕಂಥ ಒಂದು ಆಟ ಇದು. ತುಮ್ ಬಚ್ಚೋಂಕು ಖಾತ್ರಿ ಓತಿ ಜಾತಿ ಹೇ. ತಾವು ಮಕ್ಕಳಿಗೂ ಕೂಡ ಇದೇನಾಗ್ತಾ ಹೋಗುತ್ತೆ? ಖಾತ್ರಿ ಆಗ್ತಾ ಹೋಗುತ್ತೆ. ಯಹ ಭಿ ಜಾನ್ತೆ ಹೋ ಡ್ರಾಮಾ ಮೇ ಸುಖ ಬಹುತ್ ಹೈ. ಇದು ಕೂಡ ನಿಮಗೆ ಗೊತ್ತಿದೆ, ಡ್ರಾಮಾದಲ್ಲಿ ಸುಖ ಅನ್ನೋದು ತುಂಬ ಇದೆ. ಪಿಚಾಡಿ ಮೇ ಆಕರ್ ರಾವಣ ದ್ವಾರ ದುಃಖ ಪಾತೆ ಹೈ. ಕೊನೆಗೆ ಬಂದು ರಾವಣನಿಂದ ನೀವೇನು ಮಾಡ್ತೀರ? ದುಃಖವನ್ನು ಪಡ್ಕೊಳ್ತೀರ.
अभी तो अर्जुन थोड़े हो, आगे चलकर बहुत वृद्धि होती जाएगी. ಈಗಂತೂ ಕಮ್ಮಿ ಇದ್ದೀರಿ, ಮುಂದೆ ಹೋಗ್ತಾ ಹೋಗ್ತಾ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗೋಗ್ಬಿಡತ್ತೆ. ಮನುಷ್ಯ ಸೇ ದೇವತಾ ಬಂತೆ, ಏನಾಗ್ತೀವಿ, ಮಾನವರಿಂದ ದೇವತೆಗಳು ಕೂಡ ಆಗ್ತೇವೆ. जरूर दिल में समझेंगे हम कल्प कल्प बाबा से वर्षा पाते हैं. ಅವಶ್ಯಕವಾಗಿ ಮನಸ್ಸಿನಲ್ಲಿ ತಿಳ್ಕೊಂತೀರಿ, ನಾವು ಕಲ್ಪ ಕಲ್ಪ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ತೇವೆ. जो आकर नॉलेज लेंगे वह समझेंगे अब ज्ञान का सागर बाबा द्वारा सृष्टि के आदि मध्यांत की नॉलेज पाई है. ಈಗ ಬಾಬಾ ಹೇಳ್ತಾರೆ, ಯಾರೆಲ್ಲ ಬಂದು ಈ ಜ್ಞಾನವನ್ನು ತಿಳ್ಕೊತಾರೆ ಅವರು ಕೂಡ ಬಂದು ಜ್ಞಾನಸಾಗರ ತಂದೆಯಿಂದ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪಡ್ಕೊಳ್ತಾರೆ. ಬಾಬಾ ही ज्ञान का सागर पतितों को पावन बनाने वाला अर्थात मुक्ति जीवन मुक्ति में ले जाने वाला है. ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಪತಿತರನ್ನು ಪಾವನ ಮಾಡ್ತಕ್ಕಂಥವ್ರಾಗಿದ್ದಾರೆ. ಅರ್ಥಾತ್ ಮುಕ್ತಿ ಜೀವನ ಮುಕ್ತಿನಲ್ಲಿ ಕರ್ಕೊಂಡು ಹೋಗುವಂಥವ್ರು ಕೂಡ ಆಗಿದ್ದಾರೆ. ಯಹ ಭಿ ತುಮ್ ಅಭಿ ಜಾನ್ತೆ ಹೋ. ಈಗ ಇದನ್ನು ಕೂಡ ನೀವೇನು ಮಾಡಿದ್ದೀರಿ, ತಿಳ್ಕೊಂಡಿದ್ದೀರಿ. ಗುರು ತೋ ಬಹುತೋನೆ ಕಿಯಾ ಹೇನ, ಗುರುಗಳನ್ನಂತೂ ಭಾಳಷ್ಟು ಜನ ಮಾಡ್ಕೊಂಡಿದ್ದಾರಲ್ಲ. ಆಖರಿನ ಗುರುವೋಂ ಕೋ ಭಿ ಛೋಡಾಕರ್ ನಾಲೆಡ್ಜ್ ಲೆಂಗೆ, ಕೊನೆಗೂ ಈ ಗುರುಗಳನ್ನ ಬಿಟ್ಟು ಬಂದು ಜ್ಞಾನ ತಗೊತಾರೆ. ತುಮಕೋ ಭಿ ಅಭಿ ಯಹ ನಾಲೆಡ್ಜ್ ಮಿಲಿ ಹೇ, ನಿಮಗೂ ಕೂಡ ಈ ಒಂದು ಜ್ಞಾನ ಅಂತಕ್ಕಂಥದ್ದು ಸಿಕ್ಕಿದೆ. ಜಾನ್ತೆ ಹೋ ಇಸ್ಸೆ ಪೆಹಲೆ ಅಜ್ಞಾನಿತೆ, ನಿಮಗೆ ಗೊತ್ತಿದೆ ಇದಕ್ಕೆ ಮೊದಲು ನಾವೇನಾಗಿದ್ವಿ, ಅಜ್ಞಾನಿಗಳಾಗಿದ್ವಿ. सृष्टि के चक्र कैसे फिरता है, शिव बाबा ब्रह्मा विष्णु शंकर कौन है कुछ भी नहीं जानते. ಯಾವ ಥರ ಸೃಷ್ಟಿ ಚಕ್ರ ಸುತ್ತಾ ಇದೆ, ಬ್ರಹ್ಮ ವಿಷ್ಣು ಶಂಕರ್ ಯಾರು ಇದೇನು ತಿಳ್ಕೊಂಡಿಲ್ಲ. अब मालूम पड़ा है हम विश्व के मालिक थे तो तुम्हारा बुद्धि में बड़ा अच्छा नशा चढ़ा रहना चाहिए. ಈಗ ನಿಮಗೆ ಗೊತ್ತಾಗಬೇಕು, ನಾವು ವಿಶ್ವದ ಮಾಲೀಕರಾಗಿದ್ವಿ, ನಿಮ್ಮ ಬುದ್ಧಿನಲ್ಲಿ ತುಂಬ ಒಳ್ಳೆ ನಶೆ ಅಂತಕ್ಕಂಥದ್ದು ಏರಿರಬೇಕು. ಬಾಬಾ ಕೋ ಅವ್ರ ಸೃಷ್ಟಿ ಚಕ್ರಕ್ಕೋ ಯಾದ್ ಕರ್ತೆ ರಹನಾ ಚಹಿಯೆ. ತಂದೇನೂ ನೆನಪು ಮಾಡ್ತಾ ಇರಬೇಕು, ಸೃಷ್ಟಿ ಚಕ್ರವನ್ನು ಬುದ್ಧಿನಲ್ಲಿ ಏನು ಮಾಡ್ತಾ ಇರಬೇಕು, ತಿರುಗಿಸ್ತಾ ಇರಿ. ಅಲಫ್ ಅವ್ರ ಬೇ, ತಂದೆ ಮತ್ತು ಆಸ್ತಿ. ಬಾಬಾ ಸಮझाते इसमें पहले तुम कुछ नहीं जानते थे. ಇದಕ್ಕೆ ಮೊದಲು ನಿಮ್ಗೆ ಏನೇನು ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನಾ ಬಾಬಾಕೋ ನಾ ಉನ್ಕಿ ರಚನಾಕೋ ಜಾನ್ತೆ थे. ತಂದೆನೂ ನೀವು ತಿಳ್ಕೊಂಡಿರಲಿಲ್ಲ, ತಂದೆ ರಚನೆಯನ್ನು ಕೂಡ ನೀವು ತಿಳ್ಕೊಂಡಿರಲಿಲ್ಲ. ಸಾರಿ ಸೃಷ್ಟಿಕೆ ಮನುಷ್ಯ ಮಾತ್ರ ನಾ ಬಾಪ್ಕೋ ನಾ ರಚನಾಕೆ ಆದಿ ಮಧ್ಯಾಂತಕೋ ಜಾನ್ತೆ. ಇಡೀ ಜಗತ್ತಿನ ಮನುಷ್ಯ ಮಾತ್ರರು ತಂದೆಯನ್ನು, ತಂದೆ ರಚನೆಯ ಆದಿ ಮಧ್ಯಾಂತ್ಯವನ್ನು ತಿಳಿದಿಲ್ಲ. ಅಭಿ ತುಮ್ ಶೂದ್ರ ಸೆ ಬ್ರಾಹ್ಮಣ್ ಬನೆ ಹೋ. ಈಗ ಈ ಜ್ಞಾನ ತಿಳ್ಕೊಂಡಾದ ನಂತರ ಶೂದ್ರರಿಂದ ಏನಾಗ್ಬಿಟ್ರಿ, ಬ್ರಾಹ್ಮಣರು ಆಗಿದ್ದೀರಿ. ಬಾಬಾ ಸಬ್ ಬಚ್ಚೋನ್ ಸೆ ಬಾತ್ ಕರ್ ರಹೆ ಕಿತನೆ ಢೇರ್ ಬಚ್ಚೆ ಹೈ. ತಂದೆ ಅಂತೂ ಎಲ್ಲ ಮಕ್ಕಳ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಎಷ್ಟು ಜನ ಮಕ್ಕಳಿದ್ದಾರೆ, ಸೆಂಟರ್ಸ್ ಕಿತನೆ ಹೈ, ಎಷ್ಟು ಸೇವಾ ಕೇಂದ್ರಗಳಿದ್ದಾವೆ. ಅಭಿ ತೋ ಸೆಂಟರ್ಸ್ ಖುಲ್ತೆ ಹೈ. ಈಗಂತೂ ಹೊಸದಾಗಿ ಎಲ್ಲೆಲ್ಲಿ ಸೇವೆಗಳು ವೃದ್ಧಿ ಆಗ್ತಾ ಇದೆ. ಬಾಬಾ ಸಮझाते ಆಗೆ ತುಮ್ ಕುಚ್ ನಹಿ ಜಾನ್ತೆ थे. ತಂದೆ ತಿಳಿಸ್ಕೊಡ್ತಾರೆ, ಮೊದಲು ನೀವೇನೇನನ್ನು ತಿಳ್ಕೊಂಡಿರಲಿಲ್ಲ. अब ನಂಬರ್ ವಾರ್ ಪುರುಷಾರ್ಥ ಅನುಸಾರ ಜಾನ್ ಚುಕೆ ಹೋ. ಈಗ ನೀವು ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ ಏನು ಮಾಡಿದ್ದೀರಿ, ತಿಳ್ಕೊಂಡಿದ್ದೀರಿ. ಯಹ ಬಿ ಜಾನ್ತೆ ಹೋ ಅಭಿ ಹಮ್ ಬಾಬಾ ದ್ವಾರ ಪತಿತ್ ಸೆ ಪಾವನ್ ಬನ್ ರಹೆ. ಇದು ಕೂಡ ನಿಮಗೆ ಗೊತ್ತಿದೆ, ನಾವು ತಂದೆಯಿಂದ ಏನಾಗ್ತಾ ಇದ್ದೀವಿ, ಪತಿತರಿಂದ ಪಾವನರಾಗ್ತಾ ಇದ್ದೀವಿ. ಅವ್ರು ತೋ ಪುಕಾರ್ತೆ ರಹತೆ ಹೈ ತುಮ್ ಹೋ ಗುಪ್ತ. ಬೇರೆಯವರು ಕರೀತಾ ಇರ್ತಾರೆ, ನೀವು ಗುಪ್ತವಾಗಿದ್ದೀರಿ. ಬ್ರಹ್ಮ ಕುಮಾರ್ ಕುಮಾರಿ ಕೇತೆ ಪರಂತು ಸಮಸ್ತೆ ನಹಿ. ಬ್ರಹ್ಮ ಕುಮಾರ ಕುಮಾರಿ ಇರುವಂತ ಹೇಳ್ತಾರೆ, ಆದರೆ ತಿಳ್ಕೊಂಡೇ ಇಲ್ಲ. ಕೌನ್ ಹೇ, ಇವ್ರು ಯಾರು ಅನ್ನೋ ತಿಳ್ಕೊಂಡೇ ಇಲ್ಲ. ಶಾಸ್ತ್ರೋ ಮೇ ಕಹಾ ಲಿಖಾ ಹುವಾ ನಹಿ ಹೇ. ಈ ವಿಚಾರಗಳು ಶಾಸ್ತ್ರಗಳಲ್ಲಿ ಬರ್ದಿಲ್ಲ ಅಂತಾರೆ. ವಹಿ ಗೀತಾಕ್ಕೆ ಭಗವಾನ್ ಶಿವನೇ ಆಕರ್ ಬಚ್ಚೋಂ ಕೋ ರಾಜಯೋಗ ಸಿಕ್ಲಾಯ. ಅದೇ ತಂದೆ ಬಂದು ಮಕ್ಕಳಿಗೆ ರಾಜಯೋಗವನ್ನು ಕಲಿಸಿದ್ರು. ಯಹ ತುಮಾರ ಬುದ್ಧಿ ಮೇ ಆತಾ ಹೇನ. ಇದು ಕೂಡ ನಿಮ್ಮ ಬುದ್ಧಿನಲ್ಲಿ ವಿಚಾರ ಬರುತ್ತಲ್ವಾ. ಗೀತಾ ಬಿ ತುಮ್ನೆ ಪಡಿ ಹೋಂಗೆ.
ಮತ್ತು ಭಕ್ತಿನಲ್ಲಿ ಭಗವದ್ಗೀತೆನೂ ನೀವು ಓದ್ಕೊಂಡಿರಬೇಕು. यह भी अभी समझते हो ज्ञान मार्ग बिल्कुल अलग है. विद्वत मंडली से जो शास्त्र आदि पढ़कर टाइटल लेते हैं वह सब भक्ति मार्ग के शास्त्र है. ಜ್ಞಾನ ಮಾರ್ಗನೇ ಬೇರೆ ಇದೆ. ವಿದ್ವತ್ ಮಂಡಳಿಯವರು ಯಾರಿದ್ದಾರೆ, ಶಾಸ್ತ್ರಗಳನ್ನು ಓದ್ಕೊಂಡು ಅದರಲ್ಲಿ ಏನಾಗ್ತಾರೆ, ದೊಡ್ಡ ದೊಡ್ಡ ವಿದ್ವಾಂಸರು ಪಂಡಿತರು ಅನ್ನೋ ಟೈಟ್ಲ್ಗಳನ್ನು ತೆಗೆದುಕೊತಾರೆ. ವಹ ಭಕ್ತಿ ಮಾರ್ಗಕ್ಕೆ ಶಾಸ್ತ್ರ. ಅವೆಲ್ಲವೂ ಏನಾಗಿದೆ, ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿದೆ. ಯಾ ನಾಲೆಡ್ಜ್ ಉನೋಮೆ ನಹಿ ಹೇ. ಈ ಒಂದು ತಿಳುವಳಿಕೆ ಜ್ಞಾನ ಅವರಲ್ಲಿ ಕೂಡ ಇಲ್ಲ. तो बाबा ही आकर रचना के आदि मध्य अंत की ನಾಲೆಡ್ಜ್ देते. ತಂದೆ ಬಂದು ಸೃಷ್ಟಿ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಏನು ಮಾಡ್ತಾ ಇದ್ದಾರೆ, ತಿಳಿಸ್ಕೊಡ್ತಾ ಇದ್ದಾರೆ. तो बाबा ने आकर तुम्हारा बुद्धि का ताला खोला है. ತಂದೆ ಬಂದ್ಬಿಟ್ಟು ನಿಮ್ಮ ಬುದ್ಧಿಯ ಬೀಗವನ್ನು ಏನು ಮಾಡಿದ್ದಾರೆ, ಓಪನ್ ಮಾಡಿದ್ದಾರೆ. ತುಮ್ ಜಾನ್ತೆ ಹೋ ಆಗೆ ಹಮ್ ಖ್ಯಾತೆ. ನಿಮಗೂ ಗೊತ್ತಿದೆ ಮೊದಲು ನಾವೇನಾಗಿದ್ವಿ, ಅಬ್ ಹಮ್ ಕ್ಯಾ ಬನೆ ಹೇ. ಇವಾಗ ನಾವು ಏನಾಗಿದ್ದೇವೆ. ಬುದ್ಧಿ ಮೇ ಸಾರ ಚಕ್ರ ಆ ಗಯ. ಬುದ್ಧಿನಲ್ಲಿ ಎಲ್ಲ ಎಂಟೈರ್ ಚಕ್ರ ಏನಾಯಿತು, ಬಂದ್ಬಿಡ್ತು. ಶುರು ಮೇ ತೋಡಿ ಸಮಸ್ತೆ ಥೆ. ಮೊದಲು ಗೊತ್ತಿತ್ತಾ ಇದು. ದಿನ ಪ್ರತಿದಿನ ಜ್ಞಾನ ಕಾ ತೀಸರಾ ನೇತ್ರ ಅಚ್ಚಿ ತರಸೆ ಕುಲ್ತಾ ಜಾತಾ ಹೈ. ನೋಡಿ, ಬಾಬಾ ಹೇಳ್ತಿದ್ದಾರೆ, ಡೈಲಿ ಈ ಜ್ಞಾನ ತಿಳ್ಕೊಳ್ತಾ ಏನಾಗ್ತಾ ಹೋಗುತ್ತೆ, ಜ್ಞಾನದ ಮೂರನೇ ನೇತ್ರ ಚೆನ್ನಾಗಿ ಓಪನ್ ಆಗ್ತಾ ಹೋಗುತ್ತೆ. ಯಾವುದು ಬಂದಾಗೋಗ್ಬಿಟ್ಟಿತ್ತು ಅದೀಗ ಓಪನ್ ಆಗುತ್ತೆ. यह भी किसको पता नहीं कि भगवान कब आया, वे कौन था, किसने आकर गीता का ज्ञान सुनाया. ಇದು ಕೂಡ ಯಾರಿಗೂ ಗೊತ್ತಿಲ್ಲ. ಭಗವಂತ ಯಾವಾಗ ಬಂದರು ಈ ಪ್ರಪಂಚಕ್ಕೆ, ಅವರು ಯಾವಾಗ ಬಂದು ಏನು ಮಾಡಿಬಿಟ್ಟು ಹೋದ್ರು, ಗೀತಾ ಜ್ಞಾನ ಹೇಳಿದ್ರು ಅನ್ನೋದನ್ನು ಯಾರೂ ತಿಳ್ಕೊಂಡೇ ಇಲ್ಲ. ತುಮ್ ಬಚ್ಚೆ ಅಭಿ ಜಾನ್ ಗಯೆ ಹೋ. ಈಗ ಮಕ್ಕಳು ತಾವು ತಿಳ್ಕೊಂಡ್ಬಿಟ್ಟಿರ್ತೀರಿ. बुद्धि में सारा चक्र ज्ञान कब से हम ಹಾರ್ ಕಾತೆ ಹೇ. ಬುದ್ಧಿನಲ್ಲೆಲ್ಲ ಚಕ್ರದ ಜ್ಞಾನ ಇದೆ. ಯಾವ ಥರ ನಾವು ಸೋತೋಗ್ಬಿಟ್ವಿ. और कैसे मार्ग वाम मार्ग में जाते हैं, कैसे सीढ़ी उतरते हैं. ಯಾವ ಥರ ನಾವು ವಾಮ್ ಮಾರ್ಗಕ್ಕೆ ಇಳಿದು ಬಿಡ್ತೀವಿ, ಯಾವ ಥರ ಮೆಟ್ಲು ಇಳ್ಕೊಂಡು ಬರ್ತೀವಿ ಅನ್ನೋವಂಥದ್ದು ಬಾಬಾ ಹೇಳ್ತಾರೆ. ಈ ಒಂದು ಏಣಿ ಹೆಂಗೆ ಇಳಿತೀವಿ ಅನ್ನೋಂಥ ಜ್ಞಾನ ಯಾರಿಗೂ ಗೊತ್ತಿಲ್ಲ. ಈ ಚಿತ್ರ ಮೇ ಕಿತ್ನ ಸಹಜ ಸಮಜಾ ಹುವಾ ಹೈ. ಈ ಚಿತ್ರಗಳಲ್ಲಿ ಎಷ್ಟು ಸಹಜವಾಗಿ ಸರಳವಾಗಿ ಜನಕ್ಕೆ ಏನು ಮಾಡಲಾಗಿದೆ, ತಿಳಿಸಲಾಗಿದೆ. 84 ಜನ್ಮೋं की सीढ़ी है. 84 ಜನ್ಮಗಳ ಏಣಿ ಚಿತ್ರ ಇದೆ. कैसे उतरते हैं फिर चढ़ते हैं, पतित पावन कौन है, पतित किसने बनाया. ಯಾವ ಥರ ಮೆಟ್ಲು ಇಳ್ಕೊಂಡು ಬಂದಿದ್ದೀವಿ, ಯಾವ ಥರ ಆರಬೇಕು, ಹತ್ತಬೇಕು, ಪತಿತ ಪಾವನ ಯಾರು, ಪತಿತರನ್ನ ಯಾರು ಮಾಡಿದ್ರು. ಯಹ ಬಿ ಅಭಿ ತುಮ್ ಜಾನ್ತೆ ಹೋ. ಇದನ್ನು ಕೂಡ ನೀವೀಗ ಏನು ಮಾಡಿದ್ದೀರಿ, ತಿಳ್ಕೊಂಡಿದ್ದೀರಿ. ಸಿರ್ಫ್ ಗೀತ ಗಾತೆ ರಹತೆ ಹೇ ಪತಿತ್ ಪಾವನ್. ಕೇವಲ ಹಾಡ್ತಾ ಇರ್ತಾರೆ ಹೇ ಪತಿತ ಪಾವನ ಬಾ ಅಂತ. ಯಾ ತೋಡಿ ಸಮಸ್ತೆ ಕಿ ರಾವಣ ರಾಜ್ ಕಬ್ ಸೆ ಶುರು ಹೋತಾ ಹೇ. ಇದು ಯಾರಿಗೂ ಗೊತ್ತಿಲ್ಲ, ರಾವಣ ರಾಜ್ಯ ಯಾವಾಗ ಪ್ರಾರಂಭ ಆಗತ್ತೆ ಅನ್ನೋದು. ಪತಿತ್ ಕಬ್ ಸೆ ಬನೆ, ಪತಿತ್ರು ಯಾವಾಗಿಂದ ಆದರು. ಯಹ ನಾಲೆಡ್ಜ್ ಹೈ ಹಿ ಆದಿ ಸನಾತನ್ ದೇವಿ ದೇವತಾ ಧರ್ಮ ವಾಲೋನ್ ಕೆ ಲಿಯೆ. ಈ ಒಂದು ಜ್ಞಾನ ಇರೋಂಥದ್ದೇ ಯಾರಿಗೋಸ್ಕರ ಇದು, ಆದಿ ಸನಾತನ ದೇವಿ ದೇವತಾ ಧರ್ಮದವ್ರಿಗೋಸ್ಕರ ಇದು ಜ್ಞಾನ. ಬಾಬಾ ಕೇತೆ ಮೈನೆ ಹಿ ಆದಿ ಸನಾತನ್ ದೇವಿ ದೇವತಾ ಧರ್ಮ ಕಿ ಸ್ಥಾಪನಾ ಕಿ. ಸ್ಥಾಪನೆ ಮಾಡಿದ್ರು, ಮಾಡಿದ್ರು, ಅದು ಇವಾಗ ನಶಿಸೋಗ್ಬಿಟ್ಟಿದೆ. ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ಬಾಬಾ ಕೆ ಸಿವಾಯ್ ಕೋಯಿ ಸಮಜಾ ನಾ ಸಕೆ. ಸ್ಥಾಪನೆ ಮಾಡಿದ್ದಂಥ ಒಂದು ಕಾರ್ಯ ನಡೆದಿತ್ತು. ಈ ಪ್ರಪಂಚದ ಇತಿಹಾಸ ತಂದೆ ವಿನಃ ಬೇರೆ ಯಾರೂ ತಿಳಿಸೋರಿಲ್ಲ ಅಂತಾರೆ. ಎಲ್ಲ ಮರೆತು ಬಿಟ್ಟಿದ್ದಾರೆ. ತುಮಾರೆ ಲಿಯೆ ಜೈಸೆ ಕಿ ಕಹಾನಿ. ಇದೊಂಥರ ಸ್ಟೋರಿ ಇದ್ದಂಗೆ ಅಂತಾರೆ ಬಾಬಾ. कैसे राज्य पाते हैं, कैसे गवाते हैं, हम हिस्ट्री ಜಾಗ್ರಫಿ ಪಡ್ತೆ. ಯಾವ ಥರ ನಾವು ರಾಜ್ಯ ಪಡ್ಕೊತೇವೆ, ಯಾವ ಥರ ನಾವು ರಾಜ್ಯ ಕಳ್ಕೊತೇವೆ, ಇದು ಒಂದು ರೀತಿಯಲ್ಲಿ ನಾವು ಹಿಸ್ಟ್ರಿ ಜಾಗ್ರಫಿನ ಯೂನಿವರ್ಸಿಟಿಲಿ ಏನು ಮಾಡ್ತಾ ಇದ್ದೀವಿ, ಓದ್ತಾ ಇದ್ದೇವೆ. ಯಹ ಬೇಹದ್ ಕಿ ಬಾತೆ. ಇವೆಲ್ಲವೂ ಏನಾಗಿದ್ದಾವೆ, ಬೇಹದ್ದಿನ ಒಂದು ವಿಚಾರಗಳಾಗಿದೆ. ತುಮ್
84 ಜನ್ಮ ಚಕ್ರ ಕೇಸೆ ಲಗಾತೆ ಹಾ, ನೀವು 84 ಜನ್ಮಗಳನ್ನು ಯಾವ ಥರ ಸುತ್ತಾ ಬಂದಿದ್ದೀರಿ. हम विश्व के मालिक थे, फिर रावण ने राज्य छीना, यह नॉलेज बाप ने दी है. ನಾವು ವಿಶ್ವಕ್ಕೆ ಮಾಲೀಕರಾಗಿದ್ವಿ, ರಾವಣ ರಾಜ್ಯವನ್ನು ಕಿತ್ಕೊಂಡ್ಬಿಟ್ಟಿದ್ದಾನೆ. ಈ ಒಂದು ಜ್ಞಾನವನ್ನು ತಂದೆನೇ ಬಂದು ಏನು ಮಾಡಿದ್ರು, ಮಕ್ಕಳಿಗೆ ಕೊಟ್ಟರು. ಮನುಷ್ಯ ದಸರಾ ಆದಿ ತ್ಯೋಹಾರ ಮನಾತೆ ಪರಂತು ಕುಚ್ ಭಿ ನಾಲೆಡ್ಜ್ ನಹಿ ಹೈ. ಈಗ ದಸರಾ ಹಬ್ಬ ಇವೆಲ್ಲ ಮಾಡ್ತಾರೆ, ಇವೆಲ್ಲ ಹಬ್ಬ ಮಾಡ್ತಿದ್ರು ಕೂಡ ಈ ಜ್ಞಾನ ಯಾರಿಗೂ ಇಲ್ಲ. ಜೈಸೆ ತುಮಕೋ ನಾಲೆಡ್ಜ್ ನಹಿ ಥಿ, ನಿಮಗೂ ಎಲ್ಲಿತ್ತು ಈ ಜ್ಞಾನ? ಮೊದಲು ಈ ಜ್ಞಾನಕ್ಕೆ ಬರಕ್ಕೆ ಮುಂಚೆ ಇದು ಎಲ್ಲಿತ್ತು? अब ನಾಲೆಡ್ಜ್ ಮಿಲ್ ರಹಿ ಹೈ, ತುಮ್ ಖುಷಿ ಮೇ ರಹತೆ ಹೋ. ಇವಾಗ ಈ ಒಂದು ಜ್ಞಾನ ಸಿಗ್ತಾ ಇದೆ, ಇದೇ ಖುಷಿನಲ್ಲಿ ನೀವಿರ್ತೀರ. ನಾಲೆಡ್ಜ್ ಖುಷಿ ದೇತಾ ಹೈ. ಈ ಜ್ಞಾನ ಕೇಳ್ತಾ ಕೇಳ್ತಾ ಏನಾಗುತ್ತೆ, ಖುಷಿ ಆಗುತ್ತೆ, ಇಷ್ಟು ಒಳ್ಳೆ ಜ್ಞಾನ ಸಿಕ್ತಪ್ಪ ಅಂತ. ಬೇಹದ್ ಕಿ ನಾಲೆಡ್ಜ್ ಬುದ್ಧಿ ಮೇ, ಬೇಹದ್ ಅನ್ಲಿಮಿಟೆಡ್ ಜ್ಞಾನ ಬುದ್ಧಿನಲ್ಲಿ ಬಂದ್ಬಿಡ್ತು. ಬಾಬಾ ತುಮಾರ ಜೋಳಿ ಭರ್ ರಹೆ ಹೈ, ಕೇತೆ ಹೈ ಜೋಳಿ ಭರ್ ದೋ. ತಂದೆ ಬಂದು ಬುದ್ಧಿ ರೂಪಿ ಜೋಳಿಗೆ ಏನು ಮಾಡ್ತಾ ಇದ್ದಾರೆ, ತುಂಬ್ತಾ ಇದ್ದಾರೆ. ತಂದೆ ಹೇಳ್ತಾರೆ ಜೋಳಿ ತುಂಬು ಅಂತ ಭಕ್ತಿನಲ್ಲಿ ಕೇಳ್ತಾರೆ ಜನರು. ಕಿಸ್ಕೋ ಕೇತೆ ಹೈ ಸಾಧು ಸಂತ ಆದಿಕೋ ನಹಿ ಜಾನ್ತೆ. ಯಾರಿಗೆ ಹೇಳ್ತಾ ಇದ್ದಾರೆ? ಸಾಧು ಸಂತರನ್ನ ಯಾರೋ ತಿಳ್ಕೊಂಡೇ ಇಲ್ಲ. ಬೋಲಾನಾಥ ಶಿವ ಕೋ ಕೇತೆ ಹೈ ಉನ್ಮೇ ಭಿ ಭೀಕ್ ಮಾಂಗ್ತೆ. ಬೋಲಾನಾಥ ಅಂತ ಹೇಳ್ಬಿಟ್ಟು ಶಿವನಿಗೆ ಹೇಳ್ತಾರೆ, ಭಿಕ್ಷೆನೂ ಬೇಡ್ತಾರೆ. ತುಮಾರಾತು ಅಬ್ ಖುಷಿ ಕಾ ಪಾರ್ ವಾರ್ ನಹಿ. ನಿಮ್ಗೆ ಇವಾಗ ಖುಷಿ ಅನ್ನೋದು ಲಿಮಿಟೇ ಇಲ್ಲ ಅಂತಾರೆ. ಖುಷಿ ಅನ್ನೋದು ಲಿಮಿಟೇ ಇಲ್ಲ, ಅನ್ಲಿಮಿಟೆಡ್. ತುಮಕೋದು ಬಹುತ್ ಖುಷಿ ಹೋನಿ ಚಾಹಿಯೆ. ನಿಮಗಂತೂ ತುಂಬಾನೇ ಏನಾಗಬೇಕಾಗಿದೆ, ಖುಷಿಯಾಗಿರಬೇಕಾಗಿದೆ. ಬುದ್ಧಿ ಮೇ ಕಿತನಾ ನಾಲೆಡ್ಜ್ ಆ ಗई है, ಬೇಹದ್ ಕಾ ಬಾಬಾ ಸೆ ಬೇಹದ್ ಕಾ ವರ್ಸಾ ಮಿಲ್ತಾ ಹೈ. ಈಗ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಅನ್ನೋದು ಸಿಗ್ತಾ ಇದೆ. ತೋ ಅಬ್ ಅಪ್ಪನ ಅವ್ರ ದೂಸರೋಂ ಕಾ ಕಲ್ಯಾಣ ಕರ್ನಾ ಹೈ. ನಿಮ್ಮ ಸ್ವಯಂ ಕಲ್ಯಾಣನೂ ಮಾಡ್ಕೊಳ್ಳಿ, ಅನ್ಯರ ಕಲ್ಯಾಣನೂ ಮಾಡ್ತಾ ಇರಿ. ಸಬ್ ಕಾ ಕಲ್ಯಾಣ ಕರ್ನಾ. ಆಗೆ ತೋ ಏಕ್ ದೋ ಕಾ ಕಲ್ಯಾಣ ಈ ಕರ್ತೆ ಥೆ, ಕ್ಯೋಂಕಿ ಅಸುರಿ ಮತ್ತಿ. ಬಾಬಾ ಹೇಳ್ತಾರೆ ಎಲ್ಲರ ಕಲ್ಯಾಣವನ್ನು ಮಾಡಬೇಕು. ಮೊದಲು ಒಬ್ರಿಗೊಬ್ಬರಿಗೆ ಕಲ್ಯಾಣ ಮಾಡ್ತಾ ಇದ್ರಿ, ಈಗ ಅಸುರಿ ಮತದಲ್ಲಿ. क्योंकि अभी तुम श्रीमत पर हो, अपना भी कल्याण करना है. ಶ್ರೀಮತದ ಮೇಲೆ ನಡೀತಾ ಇರೋದ್ರಿಂದ ಈಗ ನಿಮ್ಮ ಕಲ್ಯಾಣವನ್ನು ನೀವು ಮಾಡ್ಕೋಬೇಕಾಗಿದೆ. ತುಮಾರ ದಿಲ್ ಹೋತೆ ಹೇ ಬೇಹದ್ ಕೆ ಪಢಾಯಿ ಸಬ್ ಪಡೆ. ನಿಮ್ಮ ಮನಸ್ಸಾಗತ್ತೆ ಎಲ್ಲರೂ ಈ ವಿದ್ಯೆ ಓದಲಿ, ತಿಳ್ಕೊಳ್ಳಿ. ಸೆಂಟರ್ ಸ್ಕೂಲ್ ತೇಜ ಎಲ್ಲ ಕಡೆಯಲ್ಲಿ ಸೇವಾ ಕೇಂದ್ರಗಳು ಓಪನ್ ಆಗಲಿ. ಕಹತೆ ಹೇ ಬಾಬಾ ಪ್ರದರ್ಶನಿ ದೋ, ಪ್ರೊಜೆಕ್ಟರ್ ದೋ, ಹಮ್ ಸೆಂಟರ್ ಕೋಲೆ. ಕೆಲವ್ರು ಕೇಳ್ತಾ ಇರ್ತಾರೆ ಡಿಮ್ಯಾಂಡ್, ಬಾಬಾ ನಮಗೊಂದು ಪ್ರದರ್ಶನಿ ಬೇಕು, ನಮಗೊಂದು ಪ್ರೊಜೆಕ್ಟರ್ ಬೇಕು, ನಾವು ಸೇವೆ ಮಾಡ್ತೀವಿ. हमको जो ನಾಲೆಡ್ಜ್ ಮಿಲಿ है जिससे बेहद की खुशी का पारा चढ़ा है. ನಮಗೇನು ತಂದೆಯಿಂದ ಬೇಹದ್ದಿನ ಒಂದು ಖುಷಿ ಸಿಕ್ಕಿದೆ. ಈಗ ನಾವು ಅನ್ಲಿಮಿಟೆಡ್ ಏನು ಮಾಡ್ತಾ ಇದ್ದೀವಿ, ಖುಷಿಯನ್ನು ಪಡಿತಾ ಇದ್ದೀವಿ. ಅವರೊಂಕೋ ಭಿ ಅನುಭವ ಕರಾಯ್. ಇದನ್ನು ನಾವು ಬೇರೆಯವ್ರಿಗೂ ಕೂಡ ಏನು ಮಾಡಬೇಕಾಗಿದೆ, ಅನುಭವವನ್ನು ಮಾಡಿಸ್ಬೇಕಾಗಿದೆ. ಡ್ರಾಮಾ ಅನುಸಾರ ಯಹ ಭಿ ಪುರುಷಾರ್ಥ ಚಲ್ತಾ ರಹತಾ ಹೈ. ನಾಟಕದ ಅನುಸಾರವಾಗಿ ಇದು ಕೂಡ ಏನು ನಡೀತಾ ಇದೆ, ಪುರುಷಾರ್ಥ ಅನ್ನೋದು ನಡೀತಾ ಇರುತ್ತೆ. ಬಾಬಾ ಆಯಾ ಹೇ ಭಾರತ್ ಕೋ ಫಿರ್ ಸೆ ಸ್ವರ್ಗ ಬನಾನೆ. ತಂದೆ ಬಂದಿರೋದೇ ಪುನಃ ಭಾರತ ದೇಶವನ್ನು ಏನು ಮಾಡಲಿಕ್ಕೆ, ಸ್ವರ್ಗವನ್ನಾಗಿ ಮಾಡಲಿಕ್ಕೆ. ತುಮ್ ಜಾನ್ತೆ ಹಮ್ ಆಗೆ ನರಕವಾಸಿ ಥೆ, ಅಬ್ ಸ್ವರ್ಗವಾಸಿ ಬನ್ ರಹೆ. ಗೊತ್ತಿದೆ ನಿಮಗೆ, ಮೊದಲು ನಾವು ನರಕವಾಸಿಗಳಾಗಿದ್ವಿ, ಈಗ ನಾವೇನಾಗ್ತಾ ಇದ್ವಿ, ಸ್ವರ್ಗವಾಸಿ ಆಗ್ತಾ ಇದ್ದೀವಿ. ಈ ಚಕ್ರ ತುಮಾರ ಬುದ್ಧಿ ಮೇ ಸದೈವ್ ಫಿರ್ತಾ ರಹನಾ ಚಾಹಿಯೆ. ಈ ಸೃಷ್ಟಿ ಚಕ್ರ ನಿಮ್ಮ ಬುದ್ಧಿನಲ್ಲಿ ಯಾವಾಗಲೂ ಏನಾಗಿರಬೇಕು, ಸುತ್ತಾ ಇರಲಿ ಅಂತಾರೆ ಬಾಬಾ. ಜಿಸ್ಸೆ ಸದೈವ ತುಮ್ ಖುಷಿ ಮೇ ರಹೆ. ಇದರಲ್ಲಿ ನೀವೇನಾಗ್ತೀರಿ, ಯಾವಾಗಲೂ ಸಂತೋಷವಾಗಿ ಖುಷಿಯಾಗಿರ್ತೀರ. ಅವರೊಂಕೋ ಭಿ ಸಮಜಾನೆ ಕಾ ಭಿ ನಶಾ ರಹೆ. ಬೇರೆಯವ್ರಿಗೂ ನೀವು ತಿಳಿಸ್ಕೊಡೋಕ್ಕೆ ಏನಿರಬೇಕು, ನಶೆ ಖುಷಿ ಇರಬೇಕು. ಹಮ್ ಬಾಬಾ ಸೆ ನಾಲೆಡ್ಜ್ ಲೇ ರಹೆ. तुम्हारा तो भाई बहन जो नहीं जानते हैं उन्हों का भी रास्ता बताना है तुम्हारा धर्म. ನಾವಂತೂ ತಂದೆಯಿಂದ ಜ್ಞಾನವನ್ನು ತೆಗೆದುಕೊಳ್ತಾ ಇದ್ದೀವಿ. ನಿಮ್ಮ ಒಂದು ಸಹೋದರ ಸಹೋದರಿಯರು ಯಾರು ತಿಳ್ಕೊಂಡೇ ಇಲ್ಲ, ಅವ್ರಿಗೂ ರೂಟನ್ನು ತೋರಿಸೋದು ನಮ್ಮ ಧರ್ಮ ಆಗಿದೆ ಅಂತ. ಯಾರು ದಾರಿ ಗೊತ್ತಿಲ್ಲ, ದಾರಿ ಹುಡುಕ್ತಾ ಇದ್ದಾರೆ, ಅವ್ರಿಗೂ ದಾರಿ ತೋರಿಸುವಂಥದ್ದು ಏನಾಗಿದೆ, ನಿಮ್ಮ ಧರ್ಮ ಆಗಿದೆ. जैसे बाबा का पार्ट है सबका कल्याण करना, वैसे हमारा भी पार्ट है सबका कल्याणकारी बने. ಹೇಗೆ ತಂದೆ ವಿಶ್ವ ಕಲ್ಯಾಣಕಾರಿಯಾಗಿದ್ದಾರೆ, ಎಲ್ಲರ ಕಲ್ಯಾಣ ಮಾಡಲಿಕ್ಕೆ ಅವರು ಪಾತ್ರ ಮಾಡ್ತಾ ಇದ್ದಾರೆ, ನಾವು ಕೂಡ ಈಗ ಏನು ಮಾಡಬೇಕಾಗಿದೆ, ಎಲ್ಲರ ಕಲ್ಯಾಣವನ್ನು ಮಾಡಬೇಕಾಗಿದೆ.
जो अपने भी कल्याण करता है औरों का भी करना है. ಸ್ವಯಂ ಕಲ್ಯಾಣನೂ ಮಾಡ್ಕೋಬೇಕು, ಬೇರೆಯವ್ರ ಕಲ್ಯಾಣವನ್ನು ಮಾಡಬೇಕಾಗಿದೆ. ಬಾಬಾ कहते तुम ಫಲಾನೆ ಸೆಂಟರ್ ಪರ್ ಜಾವೋ ಜಾಕರ್ ಸರ್ವಿಸ್ ಕರೋ. ತಂದೆ ಹೇಳ್ತಾರೆ ಇಂಥ ಸೇವಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಸೇವೆ ಮಾಡಿ ಅಂತ ಬಿಟ್ಟು ತಂದೆ ಹೇಳ್ತಾರೆ ಏಕ್ ಜಗ ಬೈಟ್ ಸರ್ವಿಸ್ ನಹಿ ಕರ್ನ. ಒಂದೇ ಜಾಗದಲ್ಲಿ ಕೂತ್ಕೊಂಡು ಸೇವೆ ಮಾಡೋದಲ್ಲ, ಎಲ್ಲ ಕಡೆಯಲ್ಲಿ ಚಕ್ಕರ್ ಹಾಕ್ಕೊಂಡು ಏನು ಮಾಡ್ತಾ ಇರಬೇಕು, ಸೇವೆಗಳನ್ನು ಮಾಡಬೇಕು. जितना जो होशियार है उतना सबका शौक होता है जाकर हम सर्विस करें. ಯಾರೆಷ್ಟು ಬುದ್ಧಿವಂತರು ಇರ್ತಾರೆ ಅಷ್ಟೇ ಅಲ್ಲಿ ಇಲ್ಲಿ ಹೋಗಿ ಸೇವೆಗಳು ಮಾಡಿ ಜನಗಳ ಕಲ್ಯಾಣ ಮಾಡ್ತಾ ಇರ್ತಾರೆ. जाकर हम सर्विस करें. फलाना नया सेंटर खुला है तो जानते हैं कौन कौन सर्विसबल है. ಇಂತಿಂಥ ಕಡೆ ಹೊಸ ಹೊಸ ಸೇವಾ ಕೇಂದ್ರ ಓಪನ್ ಆಗಿದೆ, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಅಲ್ಲಿ ಸೇವೆ ಇಲ್ಲಿ ಸೇವೆ ಮಾಡಬೇಕು ಅನ್ನೋದೇ ಇರುತ್ತೆ. कौन कौन ಆಜ್ಞಾಕಾರಿ है ವಫಾದಾರ್ है ಫರ್ಮಾನ್ ಬರ್ತಾನ್ है. ಯಾರ್ಯಾರು ಆಜ್ಞಾಕಾರಿಗಳಿದ್ದಾರೆ, ಯಾರ್ಯಾರು ಪ್ರಾಮಾಣಿಕರಿದ್ದಾರೆ. ಅಜ್ಞಾನ ಕಾಲ ಮೇ ಬಿ ಕಪೂತ್ ಬಚ್ಚೋಂ ಪರ್ ಬಾಬಾ ನಾರಾಜ್ ಹೋತೆ ಹೇ ನಾ. ಲೌಕಿಕದಲ್ಲಿ ಕೂಡ ಕುಪುತ್ರ ಮಕ್ಕಳ ಮೇಲೆ ತಂದೆಗೇನಿರುತ್ತೆ, ಕನಿಕರ ಇರುತ್ತಲ್ಲ, ಏನಾದರೂ ಇವನು ನೆಲಕ್ಕೆ ಬರಲಿ ಅಂತ. ಯಹ ತೋ ಬೇಹದ್ ಕಾ ಬಾಪ್ ಕೇತೆ ಮೈ ಬಿಲ್ಕುಲ್ ಸಾಧಾರಣ ರೀತಿ ಸಮझाता हूं. ಇಲ್ಲಂತೂ ತಂದೆ ತುಂಬ ಸಾಧಾರಣವಾದ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ. ಇಸ್ಮೇ ಢರ್ನೆ ಕಿ ತೋ ಕೊಯ್ ಬಾತ್ ನಹಿ. ಇದರಲ್ಲಿ ನೀವು ಹೆದರ್ಕೊಳ್ಳೋ ಅಂಥ ಮಾತೇನಿಲ್ಲ ಅಂತಾರೆ. ಯಹ ತೋ ಜೋ ಕರೇಗಾ ಸೋ ಪಾಯೇಗಾ, ಶಾಪ್ ಯಾ ನಾರಾಜ್ ಹೋನೆ ಕಿ ಬಾತ್ ನಹಿ. ಇಲ್ಲಿ ಬೇಜಾರಾಗ್ತಕ್ಕಂಥ ಪ್ರಶ್ನೆನೂ ಇಲ್ಲ, ಶಾಪ ಕೊಡ್ತಕ್ಕಂಥ ಪ್ರಶ್ನೆನೂ ಇಲ್ಲ, ಅಥವಾ ಇನ್ಯಾವುದೇ ಒಂದು अपसेट ಆಗ್ತಕ್ಕಂಥ ಪ್ರಶ್ನೆನೂ ಇಲ್ಲ. ಬಾಬಾ समझाते क्यों नहीं अच्छी तरह से सर्विस करना औरों को भी कल्याण करते हैं. ತಂದೆ ತಿಳಿಸ್ಕೊಡ್ತಾ ಇದ್ದಾರೆ ಯಾಕೆ ನೀವು ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಬಾರ್ದು, ಬೇರೆಯವ್ರಿಗೂ ಕೂಡ ನಿಮ್ಮ ಥರ ಮಾಡಬಾರ್ದು. जितना जो बहुतों का कल्याण करते हैं उतना बाबा भी खुश होते हैं. बगीचे में बाबा देखेंगे यह फूल कितना अच्छा है. ತೋಟದಲ್ಲಿ ಕೂಡ ಬಾಬಾ ನೋಡ್ತಾರೆ, ಈ ತೋಟದಲ್ಲಿ ಎಷ್ಟು ಮಕ್ಕಳು ಒಳ್ಳೆ ಒಂದು ಹೂ ತೋಟಗಳಿದ್ದಾರೆ. ಬಾಬಾ ಸೆಂಟರ್ ಕಾ ಚಕ್ಕರ್ ಲಗಾಯೆ. ಬಾಬಾ ನಾವು ಸೇವಾ ಕೇಂದ್ರಕ್ಕೆ ಹೋಗಿ ಎಲ್ಲ ಕಡೆಯಲ್ಲಿ ಸುತ್ಕೊಂಡು ಬರಬೇಕು. कैसे कैसे फूल हैं, कैसे सर्विस कर रहे हैं, जाने से मालूम पड़ता है. ಯಾವ ಥರ ಹೂಗಳು, ಯಾವ ಥರ ಸರ್ವಿಸ್ ಮಾಡಬೇಕು ಅನ್ನೋವಂಥದ್ದು ತಂದೆಗೆ ಗೊತ್ತಾಗತ್ತೆ. बाबा को भी आकर कहते थे बाबा फलाने को हमने ऐसा समझा. ಕೆಲವರು ಹೇಳ್ತಾರೆ ಬಾಬಾ ನಾವು ಇಂಥವ್ರಿಗೆ ಹೋಗ್ಬಿಟ್ಟು ಈ ಥರ ಜ್ಞಾನ ತಿಳಿಸ್ಕೊಟ್ವಿ ಅಂತ. ಆಜ್ ಅಪ್ನೆ ಪತಿಗೋ ಭಾಯಿಗೋ ಲೇ ಆಯ್. ಇವತ್ತು ನಮ್ಮ ಪತಿನ ಕರ್ಕೊಂಡು ಬಂದ್ವಿ, ನಮ್ಮ ಸೋದರಾತ್ಮನ ಕರ್ಕೊಂಡು ಬಂದ್ವಿ ಅಂತಾರೆ. ಸಮझाಯ ಹೇ ಬಾಬಾ ಆಯಾವು. ತಂದೆ ತಿಳಿಸ್ಕೊಡ್ತಾರೆ, ನಾವು ತಂದೆ ಬಂದಿದ್ದಾರೆ. ಕೇಸೆ ಹೀರೆ ಜೈಸಾ ಜೀವನ್ ಬನಾತೆ ಹೇ. ಯಾವ ಥರ ತಂದೆ ವಜ್ರಸರ ಜೀವನವನ್ನು ರೂಪಿಸ್ಕೊಡ್ತಾ ಇದ್ದಾರೆ. ಸುನ್ತೆ ಹೇ ತೋ ಚಾತೆ ಹೇ ಹಮ್ ಬಿ ಸೀಕೆ. ಕೇಳ್ತಾರೆ ಮತ್ತು ಇಷ್ಟನೂ ಪಡ್ತಾರೆ, ನಾವು ಮಾಡಬೇಕು, ಕಲಿಬೇಕು ಅಂತ. तो बच्चों में उमंग आता है ले आते हैं. ಮಕ್ಕಳಲ್ಲಿ ಕೂಡ ಉಮ್ಮಂಗ ಬರುತ್ತೆ, ಉತ್ಸಾಹ ಬರುತ್ತೆ, ಮಕ್ಕಳನ್ನು ಕೂಡ ಕರ್ಕೊಂಡು ಬರ್ತಾರೆ. ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿಕೋ ಜಾನ್ನ ಚೈನ. ಪ್ರಪಂಚದ ಇತಿಹಾಸ ಭೂಗೋಳವನ್ನು ಕೂಡ ಏನು ಮಾಡಬೇಕಾಗಿದೆ, ತಿಳ್ಕೋಬೇಕಾಗಿದೆ. ತುಮ್ ಜಡ್ಜ್ ಕರ್ ಸಕ್ತೆ ಹೋ ಭಾರತ್ ಸಾರೆ ವಿಶ್ವ ಕಾ ಮಾಲಿಕ್ ಥಾ. ನೀವು ನಿರ್ಣಯ ತಗೋಬೋದು, ನಮ್ಮ ಭಾರತ ದೇಶ ವಿಶ್ವಕ್ಕೆ ಮಾಲೀಕರಾಗಿತ್ತು. अब तो क्या हालत है, सतयुग त्रेता में कितना सुख था. ಈಗ ಯಾವ ಗತಿ ಹಿಡಿದು ಬಿಟ್ಟಿದೆ, ಸತ್ಯುಗ ತ್ರೇತಾಯುಗದಲ್ಲಿ ಹೆಂಗಿತ್ತು. अब फिर बाबा विश्व का मालिक बना रहे, यह भी जानते हो दुनिया में पिछाड़ी में बहुत हंगामा होना है. ಇದು ಕೂಡ ನೀವು ತಿಳ್ಕೊಂಡಿದ್ದೀರಿ, ನಾವು ವಿಶ್ವಕ್ಕೆ ಮಾಲೀಕರು ಆಗ್ತಾ ಇದ್ದೀವಿ, ಇದು ಗೊತ್ತಿದೆ ನಿಮಗೆ. ಕೊನೆ ಟೈಮ್ನಲ್ಲಿ ತುಂಬ ಏರುಪೇರುಗಳು ಆಗ್ತವೆ. ವಿನಾಶ ಟೈಮ್ನಲ್ಲಿ ತುಂಬ ಅಸ್ತವ್ಯಸ್ತ ಆಗುತ್ತೆ ಪ್ರಪಂಚ. ಲಡಾಯಿ ಕೋಯಿ ಬಂದು ತೊಡಿ ಹೋಗ್ತಾ है. ಯುದ್ಧಗಳು ನಿಲ್ತಾವೇನೋ, ನಿಲ್ಲೋದೇ ಇಲ್ಲ. ನಿಲ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ಕಹಾ ಲಗ್ತಿ ಒಂದಲ್ಲ ಇನ್ನೊಂದು ಜಾಗದಲ್ಲಿ ಏನಾಗ್ತಾ ಇರುತ್ತೆ, ಶುರು ಹಚ್ಕೊತಾ ಇರ್ತಾರೆ. ಜಹಾ ದೇಕೋ ವಹಾ ಜಗಳ. ಎಲ್ಲಿ ನೋಡಿದ್ರು ಎಲ್ಲಿದೆ ಏನಿದೆ, ಜಗಳ ಇದೆ. ಕಿತ್ನಾ ಗಮ್ಸಾನ್ ಲಗಾ ಹುವಾ. ಪ್ರಪಂಚದಲ್ಲಿ ಎಷ್ಟು ಗಲಾಟೆಗಳು ಏನೇನೆಲ್ಲ ನಡೀತಾ ಇದೆ. ವಿಲಾಯತ್ ಮೇ ಕ್ಯಾ ಕ್ಯಾ ಹೋ ರಹಾ ಹೈ. ಫಾರಿನ್ನಲ್ಲಿ ಕೂಡ ಏನೇನು ನಡೀತಾ ಇದೆ.
ಸಮಸ್ತೆ ನಹಿ ಹಮ್ ಕ್ಯಾ ಕರ್ ರೇ, ತಿಳ್ಕೊಳ್ಳೋದೇ ಇಲ್ಲ ನಾವು ಏನಾಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ. ಕಿತ್ನಾ ತೂಫಾನ್ ಲಗ್ತೆ ರಹತೆ, ಎಷ್ಟೊಂದು ಬಿರುಗಾಳಿಗಳು ಕೂಡ ಬರ್ತಾ ಇರ್ತವೆ. ಮನುಷ್ಯ ಬಿ ಮರ್ತೆ ರಹತೆ ಹೇ, ಕಿತ್ನಾ ದುಃಖ ಕಿ ದುನಿಯಾ ಹೇ, ಜನರು ಡೈಲಿ ಸಾಯ್ತಾ ಇರ್ತಾರೆ. ಎಷ್ಟು ದುಃಖಗಳ ಪ್ರಪಂಚ ಇದಾಗ್ಬಿಟ್ಟಿದೆ ಅಂತ. ಎಲ್ಲಿ ನೋಡಿದ್ರು ಆಕ್ಸಿಡೆಂಟು, ಎಲ್ಲಿ ನೋಡಿದ್ರು ಇದು ಸಾವುಗಳು ಸುದ್ದಿನೇ ನಡೀತಾ ಇದೆ. ಇದು ಪ್ರಪಂಚಕ್ಕೆ ಬಾಬಾ ಏನು ಟೈಟ್ಲ್ ಕೊಡ್ತಾ ಇದ್ದಾರೆ, ದುಃಖಗಳ ಪ್ರಪಂಚ ಇದು. ತುಮ್ ಬಚ್ಚೆ ಜಾನ್ತೆ ಹೋ ಇಸ್ ದುಃಖ ಕಿ ದುನಿಯಾ ಸೆ ಬಸ್ ಹಬ್ ಗಯೆ ಕಿ ಗಯೆ. ಈ ದುಃಖಗಳ ಪ್ರಪಂಚದಿಂದ ನಾವು ಹೊರಟ್ವಿ. ಚೀಚಿ ದುನಿಯಾ ಹೇ, ಥೋಡಾ ರೋಜ್ ಮೇ ಹಮ್ ವಿಶ್ವ ಪರ್ ಶಾಂತಿ ಮೇ ರಾಜ್ಯ ಕರೆಂಗೆ. ಈಗ ಸ್ವಲ್ಪ ಇದು ಕೊಳಕಿನ ಪ್ರಪಂಚ, ಸ್ವಲ್ಪ ದಿನಗಳಷ್ಟೇ ನಾವು ವಿಶ್ವದ ಮೇಲೆ ರಾಜ್ಯವನ್ನು ಏನು ಮಾಡ್ತೀವಿ, ಆಳ್ತೇವೆ. ಇಸ್ಮೇ ತೋ ಖುಷಿ ಹೋನಿ ಚೈ, ಇದರಲ್ಲಿ ಏನಾಗಬೇಕಾಗಿದೆ, ನೀವು ಖುಷಿಯಾಗಿ ಇರಬೇಕಾಗಿದೆ. ಸೆಂಟರ್ಸ್ ಖುಲ್ತೆ रहते हैं, अब देखो ಸೆಂಟರ್ಸ್ ಖುಲ್ತೆ हैं, ಬಾಬಾ ಲಿಖತೆ हैं, अब अच्छे अच्छे बच्चे जाओ. ಈಗ ಸೇವಾ ಕೇಂದ್ರಗಳು ಓಪನ್ ಆಗ್ತಾ ಇರುತ್ತೆ. ಒಳ್ಳೊಳ್ಳೆ ಮಕ್ಕಳು ಹೇಳ್ತಾ ಇರ್ತಾರೆ ಏನಂತ, ಒಳ್ಳೊಳ್ಳೆ ಮಕ್ಕಳು ಕೂಡ ಹೋಗ್ತಿರ್ತಾರೆ ಸೇವೆಗೆ. नाम भी लिख देता हूँ, जो दिल पर चढ़े रहते हैं बहुतों को कल्याण होता है. ಹೆಸರು ಕೂಡ ಬರೀತಾರೆ, ಯಾರು ಹೃದಯದಲ್ಲಿ ಕೂತ್ಕೊಂಡಿರ್ತಾರೆ ಅವ್ರದ್ದು ಕಲ್ಯಾಣ ಆಗ್ತಾ ಇರುತ್ತೆ. ಐಸಾ ಬೋತ್ ಲಿಖತೆ ಬಾಬಾ ಹಮ್ ತೋ ಬಾಂಧೇಲಿ ಹೇ. ಸುಮಾರು ಜನ ಬರೀತಾರೆ, ಬಾಬಾ ನಾವು ಬಂಧನದಲ್ಲಿದ್ದೇವೆ. ಅಚ್ಚಾ ಸೆಂಟರ್ ಸ್ಕೂಲ್ ಜಾಯೆ ತೋ ಬಹುತ್ ಆಕರ್ ವರ್ಷ ಪಾಯೆ. ಸೇವಾ ಕೇಂದ್ರಗಳು ಓಪನ್ ಆಗಬೇಕು, ಅನೇಕರು ಬಂದು ಆಸ್ತಿ ತಗೋಬೇಕು. ये भी जानते हैं कि ये सब विनाश हो जाना है, क्यों नहीं बहुतों का कल्याणार्थ काम में लगा दो. ಈಗ ವಿನಾಶ ಅಂತೂ ಆಗಲೇಬೇಕಾಗಿದೆ, ಯಾಕೆ ನಾವು ಅನೇಕರ ಕಲ್ಯಾಣಾರ್ಥವಾಗಿ ಸೇವೆಗಳನ್ನು ವೃದ್ಧಿ ಮಾಡಬಾರ್ದು. ಡ್ರಾಮಾ ಮೇ ಉನೋಂಕ ಐಸಾ ಪಾರ್ಟ್. ಈ ರೀತಿ ಆಗೋದು ಕೂಡ ಡ್ರಾಮಾದಲ್ಲಿ ಏನಾಗಿದೆ, ಅವ್ರದ್ದು ಪಾತ್ರ ಇದೆ. ತೋ ಹರ್ ಏಕ್ ಅಪ್ನ ಪಾರ್ಟ್ ಬಚಾರೆ. ಪ್ರತಿಯೊಬ್ಬರು ಅವ್ರವ್ರ ಪಾತ್ರಗಳನ್ನು ಅವ್ರವ್ರು ಏನು ಮಾಡ್ತಾ ಇದ್ದಾರೆ, ಅಭಿನಯಿಸ್ತಾ ಇದ್ದಾರೆ. तरस पड़ता है दूसरों को भी बंधन मुक्त करने कुछ तो मदद करें. ಕೆಲವರಿಗೆ ಕನಿಕರ ಬರುತ್ತೆ, ಏನಾದರೂ ಮಾಡಿ ನಾವು ಬಂಧನ ಮುಕ್ತರಾಗಿ ಏನಾದರೂ ಸೇವೆ ಮಾಡಬೇಕು ಅಂತ ಕೆಲವ್ರಿಗೆ ಬರುತ್ತೆ. ಬಂಧನಗಳಿಂದ ಫ್ರೀ ಮಾಡಬೇಕು ಅಂತ ಕೆಲವ್ರಿಗೆ ಬರುತ್ತೆ, ಇಂಥವ್ರನ್ನ ಬಿಡಿಸೋಣ ಅಂತ. ಅಭಿ ವರ್ಷ ಲೇಲೇವಿ, ಇವರು ಆಸ್ತಿ ತಗೊಳ್ಳಿ ತೊ ಬಾಬಾಕೋ ಕಿತ್ನಾ ನಫರತ್ ರಹತಿ. ತಂದೆಗೆ ಎಷ್ಟೊಂದು ಕನಿಕರ ಇರುತ್ತೆ. ಸಬ್ ಕಾಮಚಿತ ಪರ್ ಜಲ್ಮರೆ. ಇವತ್ತೇನಾಗ್ಬಿಟ್ಟಿದೆ, ಪ್ರಪಂಚದಲ್ಲಿ ಎಲ್ಲ ಜನರು ಕಾಮ ವಿಕಾರದಲ್ಲಿ ಸುಟ್ಟೋಗ್ತಾ ಇದ್ದಾರೆ. ಸಾರಾ ಖಬರ್ಸ್ತಾನ್ ಹೋಗ್ಬೇಡ, ಪ್ರಪಂಚ ಏನೇನಾಗ್ಬಿಟ್ಟಿದೆ, ಖಬರ್ಸ್ತಾನ್ ಆಗೋಗ್ಬಿಟ್ಟಿದೆ. ಕೇತೆ ಹೇ ಅಲ್ಲಹ ಆಕರ್ ಖಬರ್ಸ್ತಾನ್ ಸೆ ಜಗಾ ಯೇ ಸಬ್ಕೋ ಲೇ ಜಾತೆ. ಬರೀತಾರೆ ಕುರಾನ್ನಲ್ಲಿ, ಅಲ್ಲ ಬಂದು ಈ ಸ್ಮಶಾನದಲ್ಲಿ ಹೂತೋಗಿರೋವನ್ನು ಎಬ್ಬರಿಸ್ತಾರೆ ಅಂತ. ಯಾವ ಸ್ಮಶಾನ, ದೇಹಾಭಿಮಾನ ಅನ್ನೋಂಥ ಸ್ಮಶಾನದಲ್ಲಿ ಹೂತೋಗಿರೋನ್ನ ತಂದೆ ಬಂದು ಎಬ್ಬರಿಸ್ತಾ ಇದ್ದಾರೆ. ಅಭಿ ತುಮ್ ಸಮಸ್ತೆ ರಾವಣನೆ ಕೇಸೆ ಹರಾಯ, ಹಾಗೆ ತೋಡಿ ಸಮಸ್ತಿತೆ. ನೀವು ಈಗ ತಿಳ್ಕೊಂಡಿದ್ದೀರಿ ರಾವಣ ಏನು ಮಾಡಿದ್ದಾನೆ, ಸೋಲ್ಸ್ಬಿಟ್ಟಿದ್ದಾನೆ. ಮೊದಲು ಇವೆಲ್ಲ ತಿಳ್ಕೊಂಡಿರಲಿಲ್ಲ. ಹಮ್ ಜೌಹಾರಿ ಲಖ್ಪತಿ ಇತನೆ ಬಚ್ಚೆ ಹೇ ನಶಾ ತೋ ರಹತಾ ಹೈ ನಾ. ನಾವು ವ್ಯಾಪಾರಸ್ಥರು ಲಖ್ಪತಿಗಳು ಆಗಿದ್ದೇವೆ, ಎಷ್ಟೊಂದು ಮಕ್ಕಳಿದ್ದಾರೆ, ನಶೆ ಅಂತೂ ಇರುತ್ತಲ್ವ. ಅಭಿ ಸಮಸ್ತೆ ಹೇ ಹಮ್ ಪೂರೆ ಪತಿತ್. ಈಗ ನೀವು ತಿಳ್ಕೊಂಡಿದ್ದೀರಿ ನಾವು ಪೂರ್ಣ ರೀತಿಯಲ್ಲಿ ಏನಾಗಿದ್ರಿ, ಪತಿತರಾಗ್ಬಿಟ್ಟಿದ್ದೇವೆ. ಬಲ್ ಪುರಾಣ ದುನಿಯಾ ಮೇ ಕಿತ್ನಾ ಭಿ ಲಖ್ಪತಿ ಹೇ ಕರೋಡ್ಪತಿ ಹೇ ಪರಂತು ಯೆ ಸಬ್ ಕೌಡೆ ಮಿಸಾಲ್ ಹೈ. ಈ ಹಳೆಯ ಪ್ರಪಂಚದಲ್ಲಿ ಕೆಲವರು ಲಖ್ಪತಿಗಳಿದ್ದಾರೆ, ಕೆಲವರು ಕರೋಡ್ಪತಿಗಳಿದ್ದಾರೆ, ಆದರೆ ಎಲ್ಲರೂ ಕೌಡೆಗಳ ಸಮಾನ ಇದ್ದಾರೆ. ಅವ ಗಯಕಿ ಗೈ, ಇದೆಲ್ಲ ಹೋಯ್ತು ಅಂದರೆ ಹೋಯ್ತು ಅಂತಾರೆ ಬಾಬಾ. ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ಮಾಯಾ ಭಿ ಕಿತ್ನಿ ಪ್ರಬಲ್ ಹೇ, ಮಾಯಿ ಎಷ್ಟೋ ಜೋರಿದೆ ನೋಡಿ. ಬಾಬಾ कहते बच्चे सेंटर्स खोलो बहुतों को कल्याण हो जाएगा. ಸೇವಾ ಕೇಂದ್ರಗಳನ್ನು ಓಪನ್ ಮಾಡಿ ಅನೇಕರ ಕಲ್ಯಾಣ ಆಗ್ತಾ ಹೋಗುತ್ತೆ. ಗರೀಬ್ ಜಲ್ದಿ ಜಾಗ್ತೆ ಹೇ, ಧನವಾನ್ ಜರಾ ಮುಷ್ಕಿಲ್ ಜಾಗ್ತೆ. ಬಡವರು ಏನಾಗ್ತಾರೆ, ಬೇಗ ಎಚ್ಚೆತ್ಕೊತಾರೆ. ಬಡವರು ಏನಾಗ್ತಾರೆ, ಬೇಗ ಎಚ್ಚೆತ್ಕೊತಾರೆ. ಸಾಹುಕಾರರು ನಿಧಾನಕ್ಕೆ ಎಚ್ಚೆತ್ಕೊತಾರೆ. ಅಪ್ನಿ ಖುಷಿ ಮೇ ಮಸ್ತ್ ರಹತೆ ಹೇ, ತಮ್ಮದೇ ಖುಷಿನಲ್ಲಿ ಏನಾಗಿರ್ತಾರೆ, ಅವರು ಮಸ್ತರಾಗಿರ್ತಾರೆ. ಮಾಯಾನ ಏಕದಮ್ ಅಪ್ನಾ ವಶ್ ಮೇ ಕರ್ ದಿಯಾ. ಮಾಯೆ ಏನು ಮಾಡಿಬಿಟ್ಟಿದೆ, ತಮ್ಮದೇ ವಶ ಮಾಡ್ಕೊಂಡ್ಬಿಟ್ಟಿದೆ. ಸಮಜಾನೆ ಸೆ ಭಿ ಸಮಸ್ತೆ ಭಿ ಹೇ ಪರಂತು ಚೋಡೆ ಕೇಸೆ. ತಿಳಿಸ್ಕೊಟ್ರು ತಿಳ್ಕೊಳ್ಳೋದಿಲ್ಲ, ಆದರೆ ಬಿಡೋದು ಹೇಗೆ. ಡರ್ ಲಗ್ತಾ ಹೇ ಇನೋ ಮಾಫಿಕ್ ಸಬ್ ಚೋಡ್ನಾ ಪಡೆ.
ಭಯ ಇರುತ್ತೆ ಕೆಲವ್ರಿಗೆ, ಇವ್ರ ಥರ ನಾವು ಬಿಡಬೇಕಾಗುತ್ತೇನೋ ಅಂತ. ತಕ್ದೀರ್ ಮೇ ನಹೀ ತೋ ಚಲ್ ನಹೀ ಸಕ್ತೆ. ಅದೃಷ್ಟದಲ್ಲಿಲ್ಲದೆ ಇರೋರು ಈ ಮಾರ್ಗದಲ್ಲಿ ನಡೆಯಕ್ಕಿಲ್ಲ. ಜೈಸೆ ಕಿ ಚುಟ್ಕಾರ ಪಾನ ಭಿ ಮುಷ್ಕಿಲ್ ಹೈ. ಒಂದು ರೀತಿಯಲ್ಲಿ ಬಿಡುಗಡೆ ಆಗೋದೇ ಕಷ್ಟ ಇದೆ. ಉಸ್ ಸಮಯ ವೈರಾಗ್ಯ ಆತಾ ಹೈ ಬರೋಬರ್ ಚೀಚಿ ದುನಿಯಾ ಹೈ ಫಿರ್ ವಹಾ ಕಿ ವಹಾ ರಹಿ. ಆ ಸಮಯದಲ್ಲಿ ವೈರಾಗ್ಯ ಬರುತ್ತೆ, ಇದು ಕೊಳಕು ಪ್ರಪಂಚ ಅಂತ. ಅಲ್ಲಿಂದು ಅಲ್ಲೇ ಇರ್ತಾರೆ. ಕೋಟೊಮೆ ಕೊಯ್ ನಿಕಲ್ತೆ. ಕೋಟಿನಲ್ಲಿ ಕೆಲವರಲ್ಲಿ ಕೆಲವರು ಏನಾಗ್ತಾರೆ, ಹುಟ್ಕೊತಾರೆ. ಬಾಂಬೆ ಮೇ ಸೌಕಡೆ ಆತೆ ಹೇ ಕೊಯ್ ರಂಗ್ ಲಗ್ತಾ ಹೇ. ಬಾಂಬೆನಲ್ಲಿ ಭಾಳಷ್ಟು ಜನ ಬರ್ತಾರೆ. ಕೆಲವ್ರಿಗೆ ಏನಾಗುತ್ತೆ, ರಂಗ್ ಹಚ್ಚುತ್ತೆ. ಸಮಸ್ತೆ ಭವಿಷ್ಯಕ್ಕೆ ಇಲ್ಲಿ ಕುಚ್ಚು ಬನಾ ಲೇವೆ. ಭವಿಷ್ಯಕ್ಕೋಸ್ಕರ ನಾವೇನಾದರೂ ರೂಪಿಸ್ಕೋಬೇಕು ಅಂತಿರುತ್ತೆ. ಕೌಡಿಕೆ ಬದಲೇ ಹಮ್ಕೋ ಹೀರಾ ಮಿಲ್ ಜಾಯೇಗ. ಕವಡೆಗಳಿಗೆ ಸಮಾನ ಆಗಿರ್ತಕ್ಕಂಥವ್ರಿಗೆ ನಮಗೇನು ಸಿಗುತ್ತೆ, ವಜ್ರಗಳ ಥರ ಸಿಗುತ್ತೆ. ಬಾಬಾ ಸಮಜಾತೇನ ಬ್ಯಾಗೇಜ್ ಸಾರಾ ಟ್ರಾನ್ಸ್ಫರ್ ಕರೋ ಸ್ವರ್ಗ ಮೇ. ಬ್ಯಾಗೇಜ್ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇಲ್ಲಿಗೆ, ಸ್ವರ್ಗಕ್ಕೋಸ್ಕರ. ವಹಾ 21 ಜನ್ಮೋं के लिए तुमको राज्य भाग्य मिलेगा. कोई ₹1 8 आना भी बेच देते हैं. ಬಾಬಾ ಹೇಳ್ತಾರೆ, ಅಲ್ಲಿ ನಿಮಗೆ 21 ಜನ್ಮಗಳಿಗೆ ರಾಜ್ಯ ಭಾಗ್ಯ ಸಿಕ್ಕತ್ತೆ. ಕೆಲವರು 8 ಆಣೆನೂ ಕೂಡ ಕಳಿಸ್ಬಿಡ್ತಾರೆ. ಬಾಬಾ ಕೇತೆ ₹1 भी तुम्हारा ಶಿವ ಬಾಬಾ का ಖಜಾನೆ में ಜಮಾ हुआ. ₹1 ಕೂಡ ನಿಮ್ಮದು ಶಿವಬಾಬಾ ಅವ್ರ ಯಜ್ಞದಲ್ಲಿ ಏನಾಗೋಯ್ತು, ಜಮಾ ಆಗೋಯ್ತು. ತುಮಕೋ 21 ಜನ್ಮೋं के लिए महल मिल जाएगा. ನಿಮ್ಗೆ 21 ಜನ್ಮಗಳಿಗೆ ಏನು ಸಿಕ್ಕತ್ತೆ, ರಿಟರ್ನ್ ಮೆಹಲ್ ಸಿಕ್ಕೋಗತ್ತೆ. ಸುಧಾಮ ಕಾ ಬಿ ಮಿಸಾಲ್ ಐನ ಐಸೆ ಕೋ ದೇಖ್ ಬಾಬಾ ಬಿ ಬಹುತ್ ಖುಷ್ ಹೋತೆ. ಸುಮಾರು ಜನ ಈ ಥರ ಮಕ್ಕಳನ್ನು ನೋಡಿಟ್ಟು ತಂದೆನೂ ಏನಾಗ್ತಾರೆ, ಖುಷಿಯಾಗ್ಬಿಡ್ತಾರೆ. ಬಿಗರ್ ಕೊಯ್ ಖರ್ಚ ತುಮ್ ಬಚ್ಚೋಂಕೋ ವಿಶ್ವ ಕಾ ಬಾದಶಾಹಿ ಮಿಲ್ತಿ. ₹1 ಖರ್ಚಿಲ್ಲದೆ ನಿಮಗೆ ವಿಶ್ವದ ರಾಜ್ಯಭಾಗ್ಯ ಅಂತಕ್ಕಂಥದ್ದು ಏನಾಗ್ತಾ ಇದೆ, ಸಿಗ್ತಾ ಇದೆ. ಲಡಾಯಿ ಆದಿ ಕುಚ್ ಬಿ ನಹಿ. ಯುದ್ಧ ಇವೆಲ್ಲ ಏನೇನೋ ಇಲ್ಲವೇ ಇಲ್ಲ. ವಹ ತೋ ತೋಡಾ ಟುಕಡಾ ಕೆ ಲಿಯೆ ಕಿತನಾ ಲಡ್ತೆ ಹರಾತೆ ಹೈ. ಅವರು ಸ್ವಲ್ಪಕ್ಕೋಸ್ಕರ ಪೀಸ್ಗೋಸ್ಕರ ಎಷ್ಟು ಜಗಳ ನಡೀತಾ ಇರುತ್ತೆ. ತುಮಕೋ ಸಿರ್ಫ್ ಕೇತೆ ಹೈ ಮನ್ಮನಾ ಭವ ಬಸ್ ಯಹಾ ಬೈಠನೆ ಕಿ ದರ್ಕಾರ್ ನಹಿ. ತಂದೆ ನಿಮಗೂ ಹೇಳ್ತಾರೆ ಮನ್ಮನಾ ಭವ ಅಂತ, ಇಲ್ಲಿ ಕೂತ್ಕೊಳ್ಳೋ ಅಂತ ಅಗತ್ಯ ಇಲ್ಲ. ಚಲ್ತೆ ಫಿರ್ತೆ ಬಾಬಾಕೋ ವರ್ಷಕೋ ಯಾದ್ ಕರೋ. ನಡೀತಾ ಓಡಾಡ್ತಾ ತಿರುಗಾಡ್ತಾ ತಂದೆಯನ್ನು ನೆನೀತಾರೆ. ಖುಷಿ ಮೇರೋ, ಖುಷಿಯಲ್ಲಿ ಇರಿ ಅಂತಾರೆ. खान पान भी शुद्ध रखना है. तुम जानते हो हमारा आत्मा कहाँ तक पवित्र बनी है. ಊಟ ತಿಂಡಿನೂ ಶುದ್ಧವಾಗಿ ಇಟ್ಕೊಳ್ಳಿ. ನೋಡ್ಕೋಬೇಕು ನಮ್ಮ ಆತ್ಮ ಎಲ್ಲಿವರೆಗೆ ಪವಿತ್ರವಾಗಿದೆ. ಜೋ ಫಿರ್ ಜಾಕರ್ ಪ್ರಿನ್ಸ್ ಕಾ ಜನ್ಮ ಲೇಂಗೆ. ಆತ್ಮ ಹೋಗ್ಬಿಟ್ಟು ಪ್ರಿನ್ಸ್ನ ಏನಾಗುತ್ತೆ, ಜನ್ಮವನ್ನು ತಗೊಳುತ್ತೆ. ಹಾಗೆ ಚಲ್ ದುನಿಯಾ ಕಿ ಹಾಲತೆ ಬಿಲ್ಕುಲ್ ಖರಾಬ್ ಹೋನ. ಮುಂದೆ ಹೋಗ್ತಾ ಪ್ರಪಂಚದ ಪರಿಸ್ಥಿತಿಗಳು ಬಿಲ್ಕುಲ್ ಕೆಟ್ಟೋಗುತ್ತೆ, ಪರಿಸ್ಥಿತಿಗಳು ಕೆಡುತ್ತೆ. ಖಾನೆ ಕೆ ಲಿಯೆ ಅನಾಜ್ ನಹಿ ಮಿಲೇಗಾ. ಊಟ ತಿನ್ಲಿಕ್ಕೂ ಕೂಡ ಊಟ ಸಿಕ್ಕೋದಿಲ್ಲ, ಹಂಗಾಗೋಗುತ್ತೆ ಪ್ರಪಂಚದಲ್ಲಿ. ಘಾಸ್ ಖಾನೆ ಲಗಂಗೆ, ಹುಲ್ಲು ತಿನ್ನೋ ಕಾಲ ಬಂದ್ಬಿಡುತ್ತೆ ಅಂತಾರೆ. ಹಂಗಾಗಿದೆ ಮೊದಲೆಲ್ಲ. ಫಿರ್ ಬಿ ತೋಡಿ ಕಾಯಂಗೆ ಮಕ್ಕನ್ ಬಿಗರ್ ಹಮ್ ರಹ ನಹಿ ಸಕ್ತೆ ಹೈ. ಆ ಟೈಮ್ನಲ್ಲಿ ಹೇಳಲಿಕ್ಕಾಗೋದಿಲ್ಲ, ಬೆಣ್ಣೆ ತಿಂದಿರೋ ನಾವು ಇರೋಕ್ಕಾಗಲ್ಲ ಅಂತ. ಊಟನೇ ಸಿಗ್ತಾ ಇಲ್ಲ ಅಂದರೆ ಬೆಣ್ಣೆ ಪ್ರಶ್ನೆಯಲ್ಲಿಂದ ಬಂತು. ಕುಚ್ ಬಿ ನಹಿ ಮಿಲೇಗಾ. ಏನೇನು ಸಿಗಲ್ಲ. ಯಾಕೆಂದರೆ ಎಲ್ಲ ಜಮೀನುಗಳನ್ನ ಏನು ಮಾಡ್ತಾ ಇದ್ದಾರೆ, ಫ್ಯಾಕ್ಟ್ರಿಗಳು, ರೋಡುಗಳು, ಬಿಲ್ಡಿಂಗ್ಗಳು ಎಲ್ಲ ಕಟ್ಬಿಟ್ಟು ಕಾಂಕ್ರೀಟ್ ಕಾಡ್ ಮಾಡಾಕ್ತಾ ಇದ್ದಾರೆ. ಸೊ ಎಲ್ಲಿ ಬರುತ್ತೆ ಯೋಚನೆ ಮಾಡಿ. तो अभी तो कितना जगह पर मनुष्य घास खाकर ಗುಜಾರ್ ರಹೆ. ಎಷ್ಟೋ ಕಡೆ ಹುಲ್ಲು ತಿಂದ್ಕೊಂಡು ಜೀವನ ಪ್ರಾಣಿಗಳ ಥರ ಆಗೋಗ್ಬಿಟ್ಟಿದ್ದಾರೆ. ತುಮ್ ಬಹುತ್ ಮೋಜ್ ಮೇ ಬಾಬಾ ಕೆ ಘರ್ ಮೇ ಬೈಠೆ ಹೋ. ನೀವು ತುಂಬ ಸಂತೋಷವಾಗಿ ಬಾಬಾ ಅವ್ರ ಮನೆಯಲ್ಲಿ ಕೂತ್ಕೊಂಡಿದ್ದೀರಿ. घर में बाबा पहले बच्चों को खिलाते हैं. ಜಮಾನಾ ಬಹುತ್ ಖರಾಬ್ ಹೈ. ತಂದೆ ಮಕ್ಕಳಿಗೆ ಆರಾಮಾಗಿ ತಿನ್ನಿಸ್ತಾ ಇದ್ದಾರೆ, ಪಾಲನೆ ಮಾಡ್ತಾ ಇದ್ದಾರೆ. ಪ್ರಪಂಚದಲ್ಲಿ ಎಷ್ಟು ವಾತಾವರಣಗಳು ಕೆಟ್ಟಿದೆ ನೋಡಿ. ಯಹಾ ತುಮ್ ಬಹುತ್ ಸುಖಿ ಬೈಠೆ ಹೋ. ಇಲ್ಲಿ ನೀವು ತುಂಬ ಸಂತೋಷವಾಗಿ ಏನಾಗಿದ್ದೀರಿ, ಕೂತ್ಕೊಂಡಿದ್ದೀರಿ. ಸಿರ್ಫ್ ಬಾಬಾಕೋ ಅವ್ರ ವರ್ಷಕೋ ಯಾದ್ ಕರ್ತೆ ರಹೋ. ಕೇವಲ ತಂದೆ ನೆನೆಸ್ತಾ ಇರಿ, ಆಸ್ತಿ ನೆನೆಸ್ತಾ ಇರಿ. ಅಪ್ನಾ ಅವರೋಂಕಾ ಭಿ ಕಲ್ಯಾಣ ಕರ್ನಾ ಹೇ. ನಿಮ್ಮ ಕಲ್ಯಾಣನೂ ಮಾಡ್ಕೊಳ್ಳಿ, ಬೇರೆಯವ್ರ ಕಲ್ಯಾಣನೂ ಮಾಡಿ. ಹಾಗೆ ಚಲ್ ಆಪೆ ಹಿ ಆಯಂಗೆ ತಕ್ದೀರ್ ಜಾಗನಿ ಹೈನಾ. ಮುಂದೆ ಹೋದಂತೆ ಆಟೋಮೆಟಿಕ್ಕಾಗಿ ಅವರೇ ಬರ್ತಾರೆ, ಅದೃಷ್ಟ ರೂಪಿಸ್ಕೊತಾರೆ.
ಅದೃಷ್ಟ ಬೆಳಗಿಸ್ಕೊಂತಾರೆ. ಬೇಹದ್ ಕಿ ರಾಜಧಾನಿ ಸ್ಥಾಪನಾ ಹೋನಾ ಹೈ. ಬೇಹದ್ದಿನ ರಾಜಧಾನಿ ಏನಾಗ್ತಾ ಇದೆ? ಸ್ಥಾಪನೆ ಆಗ್ತಾ ಇದೆ. ಹರ್ ಏಕ ಕಲ್ಪ ಪಹಲೆ ಮಿಸಲ್ ಪುರುಷಾರ್ಥ ಕರ್ತೆ ಹೈ, ಬಚ್ಚೋं को भी बहुत ಖುಷಿ में रहना चाहिए. ಪ್ರತಿಯೊಬ್ಬರು ಕೂಡ ಕಲ್ಪದ ಹಿಂದೆ ಹೆಂಗೆ ಪುರುಷಾರ್ಥ ಮಾಡಿದ್ರೋ ಅದೇ ಥರ ಈಗಲೂ ಕೂಡ ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ತುಂಬ ತುಂಬ ಖುಷಿಯಲ್ಲಿ ಇರಬೇಕು ಅಂತಾರೆ. ಪ್ರತಿಯೊಬ್ಬ ಮಕ್ಕಳು ಕೂಡ ಏನಾಗಿರಬೇಕು? ತುಂಬ ಖುಷಿಯಾಗಿರಬೇಕು. ಬಾಬಾ ದಾದಾ ಚಿತ್ರ ದೇಖ್ತೆ ಹೇ ಖುಷಿ ಮೇ ರೋಮಾಂಚ್ ಕಡೆ ಹೋ ಜಾತೆ. ಬಾಬ್ ದಾದಾ ಚಿತ್ರ ನೋಡಿದಾಗ ಖುಷಿ ಆಗಬೇಕು. ಖುಷಿ ಕಾ ಪಾರ ಸ್ಥಾಯಿ ರಹನಾ ಚಾಹಿಯೆ. ಈ ಖುಷಿಯ ಒಂದು ಸ್ಥಿತಿ ಸ್ಥಿರವಾಗಿಟ್ಕೊಳ್ಳಿ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. मेन पॉइंट्स उदाहरणेಗೋಸ್ಕರ सदा अपार खुशी में रहने के लिए बेहद का नॉलेज बुद्धि में रखनी है. ಸದಾ ಅಪಾರವಾದಂಥ ಖುಷಿನಲ್ಲಿರ್ಲಿಕ್ಕೋಸ್ಕರ ಬೇಹದ್ದಿನ ಜ್ಞಾನವನ್ನು ಬುದ್ಧಿನಲ್ಲಿ ಏನು ಮಾಡಬೇಕು? ಇಟ್ಕೊಳ್ಳಿ. ಜ್ಞಾನ ರತ್ನೋನ್ ಸೆ ಅಪ್ನಾ ಜೋಡಿ ಬರ್ಕರ್ ಅಪ್ನಾ ಅವ್ರ ಸರ್ವಕ ಕಲ್ಯಾಣ ಕರ್ನಾ ಹೈ. ಜ್ಞಾನ ರತ್ನಗಳನ್ನು ಏನು ಮಾಡಬೇಕಾಗಿದೆ? ತಮ್ಮ ಜೋಳಿಗೆಯನ್ನು ತುಂಬಿಕೊಂಡು ಸ್ವಯಂ ಕಲ್ಯಾಣ ಮತ್ತು ಸರ್ವರ ಕಲ್ಯಾಣವನ್ನು ಮಾಡಬೇಕು. ನಾಲೆಡ್ಜ್ ಮೇ ಬಹುತ್ ಹೋಶಿಯಾರ್ ಬನ್ನ. ಈ ಜ್ಞಾನದಲ್ಲಿ ತುಂಬ ಏನಾಗಿರಬೇಕೋ? ಹುಷಾರಾಗಿರಿ. भविष्य किस जन्मों के लिए राज्य भाग्य का अधिकार लेने के लिए अपना बैगेज सब ट्रांसफर कर देना है. ಮುಂದಿನ ಭವಿಷ್ಯದ 21 ಜನ್ಮಗಳಿಗೋಸ್ಕರ ರಾಜ್ಯ ಭಾಗ್ಯವನ್ನು ಅಧಿಕಾರವನ್ನು ತೆಗೆದುಕೊಳ್ಳೋಕ್ಕೋಸ್ಕರ ನಿಮ್ಮ ಬ್ಯಾಗೇಜನ್ನು ಏನು ಮಾಡಬೇಕು? ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡಿ. ಇಸ್ ಚೀಚಿ ದುನಿಯಾ ಸೆ ಚುಟ್ಕಾರ ಪಾನೆ ಕಿ ಯುಕ್ತಿ ರಚನೆ. ಈ ಕೊಳಕ ಪ್ರಪಂಚದಿಂದ ಬಿಡುಗಡೆ ಆಗೋದಕ್ಕೋಸ್ಕರ ಏನು ಮಾಡಬೇಕಾಗಿದೆ? ಯುಕ್ತಿಯನ್ನು ರಚನೆ ಮಾಡಬೇಕಾಗಿದೆ. ವರದಾನ हर कर्म रूपी बीज को फलदायक बनाने वाले योग्य ಶಿಕ್ಷಕ ಭವ. ಪ್ರತಿಯೊಂದು ಕರ್ಮ ಅನ್ನುವಂಥ ಬೀಜವನ್ನು ಚೆನ್ನಾಗಿ ಫಲದಾಯಕ ಮಾಡ್ಕೊಳ್ತಕ್ಕಂಥವ್ರು ಯೋಗ್ಯ ಶಿಕ್ಷಕರು ಆಗಿರಿ. योग्य शिक्षक उसे कहा जाता है जो स्वयं शिक्षा स्वरूप हो, क्योंकि शिक्षा देने का सबसे सहज साधन है स्व रूप द्वारा शिक्षा देना. ಯೋಗ್ಯ ಶಿಕ್ಷಕರು ಅಂತ ಯಾರಿಗೆ ಹೇಳಲಾಗತ್ತೆ ಅಂದರೆ ಯಾರು ಸ್ವಯಂ ಶಿಕ್ಷಾ ಸ್ವರೂಪರಾಗಿರ್ತಾರೆ. ಯಾಕೆಂದರೆ ಶಿಕ್ಷಣ ಕೊಡುವಂಥದ್ದು ಎಲ್ಲಕ್ಕಿಂತಲೂ ಸಹಜವಾದಂಥ ಒಂದು ಸಾಧನ ಆಗಿದೆ. ಶಿಕ್ಷಾ ಸ್ವರೂಪರಾಗಿ ಶಿಕ್ಷಣವನ್ನು ಕೊಡೋದು. ಮೀಟೆ ಬಚ್ಚೆ ಶಿಕ್ಷಾ ಸ್ವರೂಪರಾಗಿ ಶಿಕ್ಷಣವನ್ನು ಕೊಡುವಂಥದ್ದು. संगम पर तुम्हें वे अपने हर कदम द्वारा शिक्षा देते हैं. उनके हर बोल ವಾಕ್ಯ नहीं लेकिन ಮಹಾವಾಕ್ಯ ಕಹಾ ಜಾತಾ. ಅವರು ತಮ್ಮ ಪ್ರತಿ ಹೆಜ್ಜೆಯಿಂದ ಶಿಕ್ಷಣ ಏನು ಕೊಡ್ತಾರೆ, ಅವರ ಪ್ರತಿಯೊಂದು ಮಾತು ವಾಕ್ಯ ಅಷ್ಟೇ ಅಲ್ಲ, ಮಹಾವಾಕ್ಯ ಆಗೋಗ್ಬಿಡುತ್ತೆ. ಹರ್ ಕರ್ಮ ರೂಪಿ ಬೀಜ ಫಲದಾಯಕ ಹೋತಾ ಹೈ. ನಾವೆಲ್ಲ ಅವರ ಪ್ರತಿಯೊಂದು ಬಾಬಾ ಹೇಳ್ತಿದ್ದಾರೆ, ಕರ್ಮ ಅನ್ನುವಂಥ ಬೀಜ ಫಲದಾಯಕವಾಗಿರುತ್ತೆ, ನಿಷ್ಫಲವಾಗೋದಿಲ್ಲ. ಐಸಾ ಯೋಗ್ಯ ಶಿಕ್ಷಕ ಸಂಕಲ್ಪ ಆತ್ಮಂಕು ಎಲ್ಲರೂ ವಿಭಿನ್ನವಾಗಿರತಕ್ಕಂಥ ಪಾತ್ರಗಳು. ಈ ರೀತಿ ಯೋಗ್ಯ ಶಿಕ್ಷಕರ ಸಂಕಲ್ಪ ಆತ್ಮಗಳ ಅಧಿಕಾರಿಗಳನ್ನಾಗಿ ಮಾಡುತ್ತೆ. ಕ್ಷತ್ರಿಯೋं को मन मनावो का स्थिति में रहो तो अलौकिಕ ಸುಖ ಮಾಯೆ ಮೇಲೆ ವಿಜಯ ಪಡ್ಕೊಳ್ಳೋಕ್ಕೋಸ್ಕರ ತಾವು ಆತ್ಮಿಕ ಯೋಧರು ಮನ್ಮನಾಭವದ ಯಾವ ಒಂದು ಯುಕ್ತಿ ಅನ್ನೋದು ಸಿಕ್ಕಿದೆ. ಅಲೌಕಿಕ ಸುಖ ಮತ್ತು ಮನರಸಕ್ಕೆ ಯಾವ ಯುಕ್ತಿ ಅನುಭವವನ್ನು ನೀವು ಮಾಡ್ತಾ ಇದೆ. ಹೇ ರೂಹಾನಿ ಕ್ಷತ್ರಿಯ ತುಮ್ ಸದಾ ಶ್ರೀಮತ್